ಚಿತ್ರದುರ್ಗದಲ್ಲಿ ಸಚಿವ ಡಿ. ಸುಧಾಕರ್ ಹೇಳಿಕೆ. ಚಿತ್ರದುರ್ಗ. ಡಿ. ಸುಧಾಕರ್ ಅವರು ಸುಪ್ರೀಂ ಕೋರ್ಟ್ ಗ್ಯಾರಂಟಿ ಯೋಜನೆಗಳ ಕುರಿತು ಯಾವುದೇ ಹಿನ್ನಡೆಯ ನಿರ್ದೇಶನ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಅಡ್ಡಿಯಾಗುವುದಿಲ್ಲ ಎಂಬ ಅಭಿಪ್ರಾಯವನ್ನು ಸರ್ಕಾರಗಳಿಗೆ ತಿಳಿಸಲಾಗಿದೆ ಎಂದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಗ್ಯಾರಂಟಿಗಳನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸುತ್ತಿದ್ದು, ಅಭಿವೃದ್ಧಿ ಕಾರ್ಯಗಳಿಗೆ ಸಹ ಸಮರ್ಪಕವಾಗಿ ಅನುದಾನ ಬಿಡುಗಡೆ ಮಾಡುತ್ತಿದೆ. ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನವನ್ನು ಪಾಲಿಸಲಾಗುವುದು ಎಂದು ಹೇಳಿದರು. ಬಾಗಲಕೋಟೆಯಲ್ಲಿ ನಡೆದ ಕಲ್ಲುತೂರಾಟದ ಘಟನೆಗೆ ಸರ್ಕಾರ ಖಂಡನೆ ವ್ಯಕ್ತಪಡಿಸಿದೆ ಎಂದು ತಿಳಿಸಿದ ಸಚಿವರು, ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಡ್ರಗ್ಸ್ ಹಾಗೂ ಅಕ್ರಮ ದಂಧೆಗಳು ನಡೆಯುತ್ತಿಲ್ಲ ಎಂದು ಹೇಳಿದರು. 2018 ರಿಂದ 2023 ರವರೆಗೆ ಇಂತಹ ಅಕ್ರಮಗಳು ನಡೆದಿರಬಹುದು. ಜೈಲುಗಳಲ್ಲಿ ಡ್ರಗ್ಸ್ ಪತ್ತೆಯಾಗುತ್ತಿರುವ ಬಗ್ಗೆ ಹಾಗೂ ಹೊರಗಡೆ ಮಾರಾಟ ನಡೆಯುತ್ತಿರುವ ಕುರಿತು ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆ ಕುರಿತು ಮಾತನಾಡಿದ ಅವರು, ಹಿರಿಯೂರು ಭಾಗದ ಕಾಮಗಾರಿಗೆ ಟೆಂಡರ್ ಕರೆದಿದ್ದರೂ ಯಾರೂ ಭಾಗವಹಿಸದ ಕಾರಣ ವಿಳಂಬವಾಗಿದೆ ಎಂದು ವಿವರಿಸಿದರು. ಸ್ನೇಹಮಯಿ ಕೃಷ್ಣ ಬಂಧನ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಅವರು, ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ. ಮೂಡ ಹಗರಣದ ವಿಚಾರದಲ್ಲಿಯೂ ಸಿಎಂ ವಿರುದ್ಧ ತೇಜೋವಧೆ ಮಾಡುವ ಉದ್ದೇಶದಿಂದ ಆರೋಪಗಳನ್ನು ಮಾಡಬಾರದು. ಸಿಎಂ ಬದಲಾವಣೆ ವಿಚಾರವನ್ನು ಪಕ್ಷವೇ ನಿರ್ಧರಿಸುತ್ತದೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ ಹೇಳಿದನ್ನ ಈ ದೇಶ ಎಲ್ಲರೂ ತಲೆಬಾಗಿ ಕೇಳಬೇಕು. ಅದನ್ನು ಸರ್ಕಾರ ಎಲ್ಲೆಲ್ಲಿ ಈ ಫ್ರೀ ಸ್ಕೀಮ್ಗಳಿದೆ ಅದನ್ನು ಮುಂದೆ ಬಟ್ ಹಿಂದೆ ಸುಪ್ರೀಂ ಕೋರ್ಟ್ ಏನು ಕ್ಲಿಯರ್ ಡೈರೆಕ್ಷನ್ ಏನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ರು ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗಲ್ವಾ ಅನ್ನೋ ಪ್ರಶ್ನೆ ಮುಂದೆ ಕೇಳಿದೆ. ಸೊ ಅದನ್ನು ಸಂಬಂಧಪಟ್ಟಂತೆ ಯಾರ್ಯಾರು ಅದನ್ನು ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕಂದರೆ ನಮ್ಮದು ಗ್ಯಾರಂಟಿ ಕೊಟ್ಟರೂ ಕೂಡ ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಸೊ ಎಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅನ್ನೋದು ಆಯಾ ರಾಜ್ಯ ಸರ್ಕಾರದಲ್ಲಿ ನೋಡ್ಕೋಬೇಕು. ರಾಜ್ಯ ಸರ್ಕಾರ ಚಿಂತನೆ ಮಾಡುತ್ತೆ ಅದನ್ನು ಹೇಳ್ದಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ಈಗ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿಗಳನ್ನ ಬಂದ ತಕ್ಷಣ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸಮರ್ಥವಾಗಿ ಜೊತೆಗೆ ಅಭಿವೃದ್ಧಿಗೂ ಹಣ ಕೊಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು. ಸೊ ಇದು ನಮಗೆ ಅಷ್ಟು ಮಟ್ಟಿಗೆ ಇನ್ನೂ ಅಂತ ಎಫೆಕ್ಟ್ ಕಾಣ್ತಾ ಇಲ್ಲ. ಬೇರೆ ಸ್ಟೇಟ್ಗಳು ಅದನ್ನು ನೋಡಬೇಕು. ಸುಪ್ರೀಂ ಕೋರ್ಟ್ ಕೊನೆಗೆ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನೆಲ್ಲರೂ ದೇಶದಲ್ಲಿ ಪಾಲನೆ ಮಾಡಬೇಕು. ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರು ಅದೀಗಾಗಲೇ ನಮ್ಮ ಪಕ್ಷ ಖಂಡನೆ ಮಾಡಿದೆ. ಯಾವುದೇ ಮತೀಯ ಈ ರೀತಿಯಾಗಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಕಾಂಗ್ರೆಸ್ ಸರ್ಕಾರದ ರಕ್ಷಣೆಯಲ್ಲಿ ಗಾಂಜಾ ಮಾರಾಟ ಮತ್ತು ಸಾರಾಯಿ ಮಾರಾಟ ಆಗ್ತದೆ. ಆಮೇಲೆ ರೆಸಾರ್ಟ್ಗಳೆಲ್ಲ ಜಮೀನುಗಳೆಲ್ಲ ರೆಸಾರ್ಟ್ಗಳಾಗಿ ಪರಿವರ್ತನೆ ಆಗ್ತದೆ. ಕಾಂಗ್ರೆಸ್ ಸತ್ಯಕ್ಕೆ ದೂರವಾದ ವಿಚಾರ. ನಾನೇ ನಮ್ಮ ಜಿಲ್ಲೆಯಲ್ಲಿ ನೋಡಿದ್ದೇನೆ. 18 ರಿಂದ 23 ಯಾವ ರೀತಿಯಾಗಿ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಲ್ಲಿ ಆ ರೀತಿ ಆಗೋಕ್ಕೆ ಚಾನ್ಸ್ ಇದೆ. ಹುಬ್ಬಳ್ಳಿಯಲ್ಲಿ ಜೈಲಲ್ಲಿ ಸಿಕ್ಕಿದೆ ಸರ್. ದುಡ್ಡು ಕೊಟ್ಟರೆ ಗಾಂಜಾನ ಸಿಗುತ್ತೆ, ಎಣ್ಣೆನೂ ಸಿಗುತ್ತೆ ಅಂತ ವರದಿ ಆಗಿದೆ. ಆಲ್ರೆಡಿ ಅದನ್ನು ಹಿರಿಯ ಸಚಿವರು ಪರಮೇಶ್ವರ್ ಅವರು 4 ತನಿಖೆ ಮಾಡಿಸಿದ್ದಾರೆ. ಸಂಬಂಧಪಟ್ಟ ನಿರ್ದಾಕ್ಷಿಣ್ಯ ಕ್ರಮ ತೊಗೊಂಡಿದ್ದಾರೆ. ಸರ್ಕಾರ ಅದರ ಬಗ್ಗೆ ಕ್ರಮ ತಗೊಂಡಿದೆ. ಈಗ ಸಹಕಾರಿ ಕಾರ್ಖಾನೆ ಪುನಶ್ಚೇತನಕ್ಕೆ ರೈತರು ಆಗ್ರಹಪಡಿಸಿದ್ದಾರೆ. ಮೀಟಿಂಗ್ ಕೂಡ ಮಾಡಿದ್ದಾರೆ. ಕಾರ್ಮಿಕರು ಕೂಡ ಇವನ್ನ ಈಗ ಅದು ಭಾಳ ದಿವಸದಿಂದ ಒತ್ತಾಯ ಇದೆ ನಮ್ಮಲ್ಲಿ. ಇನ್ನು ಹಿರಿಯೂರಲ್ಲಿ ಕಬ್ಬು ಇಂಟೆಲಿಜೆನ್ಸ್ ಬೆಳೆ ಇನ್ನೂ ನಮಗೆ ಸಫಿಷಿಯೆಂಟು ನೀರು ಪೂರಕವಾಗಿರ್ತಕ್ಕಂಥ ವಾತಾವರಣ ಬೆಳೆ. ನಾವು ಅನೇಕ ಬಾರಿ ಟೆಂಡರ್ನ ಸರ್ಕಾರದ ಸಹಭಾಗಿತ್ವದೊಂದಿಗೆ ಟೆಂಡರ್ ಕರೆದಿದ್ದಾರೆ. ಯಾರು ಪಾರ್ಟಿಸಿಪೇಟ್ ಮುಂದೆ ಖಂಡಿತವಾಗಿಯೂ ಮಾಡ್ತಕ್ಕಂಥ ದಿಶೆಯಲ್ಲಿ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಸ್ನೇಹಮಯಿ ಕೃಷ್ಣ ಅವರು ಅರೆಸ್ಟ್ ಮಾಡಿರೋದು ಉದ್ದೇಶಪೂರ್ವಕ ಕಾಂಗ್ರೆಸ್ ಪಿತೂರಿ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಯಾರ್ಯಾರ ಮೇಲೋ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡೋದು ಏನು ನೋಡ್ಬೇಕು. ಸ್ನೇಹಮಯಿ ಹೋಗಿ ಸಿದ್ದರಾಮಯ್ಯ ಏನಾಯಿತು ಮೂಡೋದಲ್ಲಿ ಏನಾಯಿತು? ಸುಮ್ಮನೆ ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಚೀಫ್ ಸೆಕ್ರೆಟರಿ ಮೇಲೆ ಈ ರೀತಿಯಾಗಿ ದುಡ್ಡು ತೊಗೊಂಡು ಅಂತ ಅಂದರೆ ಯಾರ ಮೇಲೆ ಮಕ್ಕಳು ಮಾಡ್ತಾರೆ? ನಾನು ದೇವ್ರ ಮೇಲೂ ಅಲಿಗೇಷನ್ ಮಾಡ್ತಾರೆ. ಸರ್, 6 ಸಚಿವರು ಮತ್ತು ಕೆಲವು ಶಾಸಕರುಗಳು ಸಿಎಂ ಬದಲಾವಣೆ ಆಗಬೇಕು, ನಮಗೆ ಅನುದಾನ ಸಿಗ್ತಾ ಇಲ್ಲ ಸರ್ ಅಭಿವೃದ್ಧಿಗೆ. ಅವರವ್ರ ಅಭಿಪ್ರಾಯ ಹೇಳ್ತಾರೆ. ಪಕ್ಷದಲ್ಲಿ ನಿಭಾಯಿಸ್ತಾರೆ. ಥ್ಯಾಂಕ್ ಯು.